ನಮಸ್ಕಾರ ವೀಕ್ಷಕರೇ, ಶಿವಶಂಕರ್ ಮಗಜಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು 5ನೇ ದಿನದ್ದು ಪಾದಯಾತ್ರೆ ನಂಗ್ಲಿಯಿಂದ ಹೊರಡ್ತೀವಿ. ಬೆಳಿಗ್ಗೆ 3:15ಗೆ ಎದ್ದು ರೆಡಿಯಾಗಿ 4 ಗಂಟೆಗೆ ನಾವು ಪಾದಯಾತ್ರೆ ಶುರು ಮಾಡಿದ್ವಿ. ಪಾದಯಾತ್ರೆ ಹೊರಡೋ ಮುಂಚೆ ನಾವು ಪ್ರಾರ್ಥನೆ ಮಾಡ್ತೀವಿ. ಆ ವಿಡಿಯೋ ಮಾಡಿಲ್ಲ. ಬೆಳಿಗ್ಗೆ ನಾವು ಮಾರ್ಗ ಮಧ್ಯದಲ್ಲಿ ತಿಂಡಿ ತಿಂತೀವಲ್ಲ, ಅಲ್ಲಿಂದ ವಿಡಿಯೋ ಮಾಡಿದ್ದೀನಿ. ನಾವು 4ನೇ ದಿನ ಹಾಲ್ಟ್ ಆಗಿರ್ತೀವಲ್ಲ, ನಂಗ್ಲಿ ಹತ್ರ ಶ್ರೀ ಚೆನ್ನಕೇಶವ ಸ್ವಾಮಿ ಕಲ್ಯಾಣ ಮಂಟಪದಿಂದ ನಾವು ತಿಂಡಿ ತಿನ್ನೋ ಜಾಗಕ್ಕೆ 14 ಕಿಲೋಮೀಟರ್. ಬೆಳಿಗ್ಗೆ ನಾವೆಲ್ಲರೂ ಒಟ್ಟಿಗೆ ಕೂತು ತಿಂಡಿ ತಿಂದು ಪಾದಯಾತ್ರೆ ಶುರು ಮಾಡ್ತೀವಿ. ನಾವು ತಿಂಡಿ ತಿನ್ನೋ ಜಾಗದಿಂದ ಹೊರಟ್ರೆ ಪಲಮನೇರ್ ಬರೋವರೆಗೂ ಏನೂ ಸಿಗೋದಿಲ್ಲ. ಅದು ಪೂರ್ತಿ ಘಾಟ್ ರೋಡ್. ಪಲಮನೇರ್ ಸಿಟಿ ಬಂದಮೇಲೆ ಅಂಗಡಿಗಳು ಎಲ್ಲ ಸಿಗೋದು. 5ನೇ ದಿನದ್ದು ನಂಗ್ಲಿಯಿಂದ ಮೊಗಲಿಗೆ ಒಟ್ಟು 34 ಕಿಲೋಮೀಟರ್ ಪಾದಯಾತ್ರೆ. ಈ ಪಲಮನೇರ್ ರೋಡು ಸಾಗೋದಿಲ್ಲ ಬೇಗ. ರೋಡ್ ಸ್ಟ್ರೈಟ್ ಆಗಿರುತ್ತೆ. ಎಷ್ಟು ನಡೆದ್ರೂ ರೋಡ್ ಮುಂದಕ್ಕೆ ಹೋಗೋದಿಲ್ಲ. ಅಷ್ಟು ರೋಡು ಸ್ಟ್ರೈಟ್ ಆಗಿರುತ್ತೆ, ನೋಡೋಕ್ಕೆ ಹೋಗೋದೇ ಇಲ್ಲ, ಸಾಗೋದಿಲ್ಲ ರೋಡು. ನಾವು ಒಟ್ಟಿಗೆ ನಡ್ಕೊಂಡು ಹೋಗ್ತಾ ಇದ್ವಿ. ಮಾರ್ಗ ಮಧ್ಯದಲ್ಲಿ ಎಲ್ಲರೂ ಎಳನೀರು ಕುಡಿದ್ವಿ. ಅದರಲ್ಲಿ ಒಂದು ವಿಡಿಯೋ ಡಿಲೀಟ್ ಆಗೋಗಿದೆ. ಆ ವಿಡಿಯೋ ಒಂದು ಬೆಳಿಗ್ಗೆ ತುಂಬ ಚಳಿ ಇರುತ್ತೆ. 10 ಗಂಟೆ ಆಗೋಗ್ಬಿಟ್ರೆ ತುಂಬ ಬಿಸಿಲು, ಸೆಕೆ ಆಗುತ್ತೆ. ಮಧ್ಯಾಹ್ನ ನಾವು ಒಂದು ದೇವಸ್ಥಾನ ಬರುತ್ತೆ, ವೀರಾಂಜನೇಯ ಸ್ವಾಮಿ ದೇವಸ್ಥಾನ. ಅಲ್ಲಿ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತೀವಿ. ಈ ದೇವಸ್ಥಾನದಿಂದ ನಾವು ಹಾಲ್ಟ್ ಆಗ್ತೀವಲ್ಲ, ಮೊಗಲಿಗೆ 7.5 ಕಿಲೋಮೀಟ್ರ್ ದೂರ.
ಈ ದೇವಸ್ಥಾನ ಬಿಟ್ಟು ಮುಂದಕ್ಕೆ ಹೋದರೆ ಪೂರ್ತಿ ಫಾರೆಸ್ಟು ಮೊಗಲಿ ಬರೋವರೆಗೂ. ಇಲ್ಲಿ ಆನೆಗಳು ಜಾಸ್ತಿ ಬರ್ತವೆ. ನಾವು ಹಾಲ್ಟ್ ಆಗ್ತೀವಲ್ಲ, ಮುಂದೆ ಮಾತ್ರ ಮನೆಗಳು ಇರೋದು. ಹಿಂಭಾಗ ಎಲ್ಲ ಪೂರ್ತಿ ಫಾರೆಸ್ಟು, ಬೆಟ್ಟ ಗುಡ್ಡಗಳೇ ಇರೋದು ಇಲ್ಲಿ ಮೊಗಲಿಯಲ್ಲೂ. ಶ್ರೀಹರಿ ಶ್ರೀಹರಿ ಹರಿಯುವ ನದಿಯು ಹರುಷದಲ್ಲಿ ತನ್ನ ಶ್ರುತಿಯನ್ನು ಸೇರಿಸಿ ಹಾಡುತ್ತಿರೆ. ಬೀಸುವ ಗಾಳಿಯು ಜೊತೆಯಾಗಿ ದನಿಯನ್ನು ಕೂಡಿಸಿ ಹಾಡುತ್ತಿರೆ. ಪ್ರಕೃತಿಯೇ ನಿನ್ನೊಡನೊಂದಾಗಿ ಆ ಶ್ರೀಪತಿ ಧ್ಯಾನವ ಮಾಡುತ್ತಿರೆ. ಪ್ರಕೃತಿಯೇ ನಿನ್ನೊಡನೊಂದಾಗಿ ಆ ಶ್ರೀಪತಿ ಧ್ಯಾನವ ಮಾಡುತ್ತಿರೆ. ಹರಿಹರಿ ಎನ್ನುತ್ತ ನೀ ಹಾಡು, ಹರಿನಾಮದ ಮಹಿಮೆಯ ನೀ ನೋಡು, ಬಣ್ಣಿಸಲಾಗದ ಆನಂದ. राम जन्मभूमि की कृष्ण जन्मभूमि की पवन सुत हनुमान की काशी विश्वनाथ की गंगा माता की गो माता की तुलसी माता की भगवत गीता की धर्म की जय हो, अधर्म का नाश हो, प्राणियों ना सद्भावना हो, भारत अखंड हो. हर हर महादेव शंभो शंकर येळुಕೊಂಡನವಾಡ ವೆಂಕಟರಮಣ ಗೋವಿಂದ 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 ಗೋವಿಂದ. ನೋಡಿ, ಇಲ್ಲಿನ ಪ್ರಕೃತಿ ಸೌಂದರ್ಯ ಎಷ್ಟೊಂದು ಸುಂದರವಾಗಿ ಕಾಣಿಸ್ತಾ ಇದೆ. ಬೆಟ್ಟ ಗುಡ್ಡಗಳು, ಪೂರ್ತಿ ಅರಣ್ಯ ಪ್ರದೇಶ. ವೀಕ್ಷಕರೇ, ನನ್ನ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್, ಸಬ್ಸ್ಕ್ರೈಬ್, ಕಾಮೆಂಟ್ ಮಾಡಿ. ಹೊಸಬ್ರು ನನ್ನ ವಿಡಿಯೋ ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಒತ್ತಿ ಆಲ್ ಅಂತ ಕೊಡಿ. ನಾನು ಅಪ್ಲೋಡ್ ಮಾಡೋ ಪ್ರತಿ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಜೈ ಹಿಂದ್, ಜೈ ಕರ್ನಾಟಕ.